ನಮಸ್ತೆ, ವೆಲ್ಕಮ್ ಟು ಸುಧಾ ಕಿಚನ್. ನಾವೀಗ ಸಬ್ಬಕ್ಕಿ ಮತ್ತು ಸೇಮಿಯಾದಿಂದ ಯಾವ ರೀತಿ ಪಾಯಸ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಯಾವ ಅಳತೆಯಲ್ಲಿ ಹೇಳಿರ್ತೀನೋ ಅದೇ ಪ್ರಮಾಣದಲ್ಲಿ ಅಷ್ಟೇ ಅಳತೆ ಮಾಡ್ಕೊಂಡು ತಗೊಳ್ಳಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುವಂತಹ ಪಾಯಸ ರೆಡಿಯಾಗುತ್ತೆ. ಈಗ ಮೊದಲಿಗೆ ಸಬ್ಬಕ್ಕಿನ ತಗೊತಾ ಇದ್ದೀನಿ. ಫಸ್ಟಿಗೆ ಸಬ್ಬಕ್ಕಿನ ಒಂದು ಬೌಲಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ತೊಳೆದ್ಕೋಬೇಕಾಗತ್ತೆ. ಒಂದು 2 hours ಅಷ್ಟು ವಾಶ್ ಮಾಡಿ 2 hours ಅಷ್ಟು ಸೋಕ್ ಮಾಡಿಟ್ಕೋಬೇಕಾಗತ್ತೆ, ನೆನೆಸಿಟ್ಕೋಬೇಕಾಗತ್ತೆ. ನೋಡಿ, 2 hours ಅಷ್ಟು ನೆನೆಸಿಟ್ಕೋಬೇಕು. ಈಗ ಸೇಮಿಯಾ ತಗೊಳ್ಳೋಣ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸೇಮಿಯಾ ತಗೋತಾ ಇದ್ದೀನಿ. ನೋಡಿ, 1 ಕಪ್ಪು ಸಬ್ಬಕ್ಕಿ, 1 ಕಪ್ಪಷ್ಟು ಸೇಮಿಯಾ ತಗೋಬೇಕು. ನಂತರ ಇಲ್ಲಿ ನಾನು GRB ಘೀ ತಗೋತಾ ಇದ್ದೀನಿ. ಒಂದು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ತುಪ್ಪ 1-2 ಸ್ಪೂನ್ ಹಾಕ್ಕೊಂಡು 1 ಕಪ್ಪಷ್ಟು ಸೇಮಿಯಾ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲೈಟ್ ಕಲರ್ ಬರೋವರೆಗೂ ರೆಡಿಯಾಗಿದೆ. ಈಗ ಸೇಮಿಯಾ ಮತ್ತು ಒಂದು ಬೌಲಿಗೆ ಶಿಫ್ಟ್ ಮಾಡಾದಮೇಲೆ ಅರ್ಧ ಲೀಟರಷ್ಟು ಹಾಲು ತಗೋತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು 1 ಗ್ಲಾಸಷ್ಟು ವಾಟರ್ ಹಾಕ್ಕೊಂಡು ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಲು ಕುದೀತಿರಬೇಕಾದ್ರೇ ನಾವು ನೆನೆಸಿಟ್ಕೊಂಡಿರುವಂತಹ ಸಬ್ಬಕ್ಕಿನ ಮತ್ತು ರೋಸ್ಟ್ ಮಾಡ್ಕೊಂಡಿರುವಂತಹ ಸೇಮಿಯಾನ ಹಾಕ್ಕೋಬೇಕು ಇದರೊಳಗೆ. ನೋಡಿ, ರೋಸ್ಟ್ ಮಾಡ್ಕೊಂಡಿರುವಂತಹ ಸೇಮಿಯಾನ ಹಾಕ್ಕೋತಾ ಇದ್ದೀನಿ. ಸೇಮಿಯಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಸೇಮಿಯಾ ಬೆಂದಾದ ನಂತರ ನಾವು ಸಬ್ಬಕ್ಕಿ ಏನು ನೆನೆಸಿಟ್ಟಿದ್ವಲ್ಲ ಆ ಸಬ್ಬಕ್ಕಿನ ಕೂಡ ಇದರೊಳಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈಗ ರೆಡಿಯಾಗಿದೆ. ಈಗ ನಾನು ಸಬ್ಬಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಆ ಸಬ್ಬಕ್ಕಿನ ಆ ನೀರನ್ನು ಚೆಲ್ಲಿಬಿಟ್ಟು ಸಬ್ಬಕ್ಕಿನ ಇದರೊಳಗೆ ಹಾಕ್ಬಿಡ್ತಿದ್ದೀನಿ. ಸೇಮಿಯಾ ಸಬ್ಬಕ್ಕಿನ ಎರಡನ್ನೂ ಹಾಲಿನ ಜೊತೆಗೆ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಅಷ್ಟು ಕುದಿಸ್ಕೊಂಡಾದ ನಂತರ ರೆಡಿ ಆಗುತ್ತೆ ಅದು. ಈಗ 1 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅಂತಂದರೆ ಶುಗರ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಈಗ ಒಂದು ಬಾಣಲಿಯಲ್ಲಿ ತುಪ್ಪ 4 ಸ್ಪೂನ್ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ, ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ಟ್ರೈ ಮಾಡಿ ಎಲ್ಲರೂ. ಹಾಗೆಯೇ ನಮ್ಮ ವಿಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಿಮಗೆ ಯಾವ ಥರ ಅಡುಗೆಗಳು ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ನಾನಿಲ್ಲಿ ಮಿಲ್ಕ್ ಮೇಡ್ ತಗೋತಾ ಇದ್ದೀನಿ. ಮಿಲ್ಕ್ ಮೇಡ್ ಕೂಡ ಅಷ್ಟೇ ಶುಗರು ನಾವು ಫಸ್ಟ್ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಮಿಲ್ಕ್ ಮೇಡು ಹಾಕ್ಕೋಬೇಕಾಗತ್ತೆ. ನೋಡಿ,
ಈಗ ಕುದೀತಿರುವಂತಹ ಪಾಯಸದಲ್ಲಿ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರೆಲ್ಲನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಗಲೇ ಶುಗರ್ 1 ಕಪ್ ಹಾಕಿರೋದ್ರಿಂದ ಮಿಲ್ಕ್ ಮೇಡು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಬರೀ ಮಿಲ್ಕ್ ಮೇಡ್ ಹಾಕೋರಾದ್ರೆ ಶುಗರ್ನ ಸ್ವಲ್ಪ ಲೆಸ್ ಮಾಡ್ಕೋಬೋದು. ಈಗ ನಾನು ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಕೂಡ ಈ ಪಾಯಸದೊಳಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ರೆಡಿಯಾಗಿದೆ ಈಗ ಪಾಯಸ. ನಾವೀಗಿನ್ನ ಇನ್ನು ಸ್ವಲ್ಪ ಗೀನ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ನಾವೀಗಿನ್ನ ಸ್ಟವ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋದಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ರತಿಯೊಬ್ಬರು ಟ್ರೈ ಮಾಡಿ. ಬರದೇ ಇರೋರು ಸಹ ಈ ಅಳತೆಗಳಿಂದ ಮಾಡಿದ್ರೆ ಈಸಿಯಾಗಿ ನಾವು ಪಾಯಸ ರೆಡಿಯಾಗೋಗ್ಬಿಡುತ್ತೆ. ತಯಾರು ಮಾಡ್ಕೋಬೋದು, ಯಾರೇ ಆಗಲಿ ಮಾಡ್ಕೋಬೋದು. ಎಲ್ಲರೂ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಸರ್ವ್ ಮಾಡಿಕೊಂಡು ತಿಂತಾ ಇರೋದಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ. ತಪ್ಪದೆ ಟ್ರೈ ಮಾಡಿ. ಇಲ್ಲಿ ನಾನು ಸ್ವಲ್ಪ ಗೀ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ, ಅದಕ್ಕೆ ನಾನು ಸ್ವಲ್ಪ ಗೀನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ